ನಮಸ್ಕಾರ ಕನ್ನಡಿಗರೇ, ಕನ್ನಡ ದ ಬ್ರ್ಯಾಂಡ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಅತಿ ಹೆಚ್ಚು ಕನ್ನಡವನ್ನು ಬಳಸುವ ಮೂಲಕ ಕನ್ನಡವನ್ನು ಬೆಳೆಸೋಣ. ಏಕೆಂದರೆ ಕನ್ನಡಿಗರೇ ಕನ್ನಡವನ್ನು ಬೆಳೆಸಬೇಕು. ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ, ತಣಿಸಲದ ನೊಗೆಯುವುದು ಬಗೆ ಬಗೆಯ ಯುಕ್ತಿ. ಮನುಜನೇಳಿಗೆ ಎದರಿನ್ ಆ ಮನಸ್ಸಿನೇಳಿಗೆಗೆ ಕೊನೆಯಲ್ಲಿ ಚಿಂತಿಸಲು ಮಂಕುತಿಮ್ಮ. ಮನುಷ್ಯ ಹುಟ್ಟಿದಾಗಿಂದ ಬೆಳೀತಾ 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 ಅವನ ವಿಚಾರಗಳು ಬೆಳೆಯುತ್ತೆ, ಅವನ ವ್ಯಕ್ತಿತ್ವನೂ ಬೆಳೆಯುತ್ತೆ. ಅವನು ಯಾವ ವಿಷಯದ ಬಗ್ಗೆ ತಿಳ್ಕೊತಾನೆ, ಯಾವ ವಿಷಯದ ಬಗ್ಗೆ ಅವನು ಅಳವಡಿಸ್ಕೊತಾನೆ, ಅದ್ರ ಮೇಲೆ ಅವನ ಒಂದು ಪ್ರೊಫೆಷನಲ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವನ ಜೀವನದ ವ್ಯಕ್ತಿತ್ವ ಬದಲಾಗ್ತಾ ಹೋಗುತ್ತೆ. ಅದೇ ಥರ ಅವನು ಒಂದು ಮೆಟ್ಲಿಗಿಂತ ಮೇಲೆ ಮೇಲೆ ಹಾಗೆ ಚಿಕ್ಕದ್ರಿಂದ ಬೆಳೀತಾ ಹೋದಂಗೆ ಹೀಗೆ ಹಸು ಬೆಳೀತಾ ಹೋಗುತ್ತೋ ಅವನ ಜ್ಞಾನವೂ ಬೆಳೀತಾ ಹೋಗುತ್ತೆ. ತಿಳ್ಕೊಬೇಕು ಅನ್ನೋ ಆಸಕ್ತಿನೂ ಬೆಳೀತಾ ಹೋಗುತ್ತೆ. ಇನ್ನೂ ತಿಳಿಬೇಕು ಅನ್ನೋ ಛಲ ಹುಟ್ಟುತ್ತೆ. ಅಚಲವಾದ ಒಂದು ದೃಢ ನಿರ್ಧಾರ ಹುಟ್ಟುತ್ತೆ. ತಣಿಸಲದ ನೊಗೆಯುವುದು ಬಗೆ ಬಗೆಯ ಯುಕ್ತಿ ಅಂತಂದರೆ ಸ್ನೇಹಿತರೆ, ಈ ಹಸಿವನ್ನ ನಾವು ತೃಪ್ತಿಪಡಿಸೋದಕ್ಕೆ ಅದು ಬಗೆ ಏನೇ ಅದಕ್ಕೆ ಪೂರಕವಾಗಿ ಏನೇನು ಬೇಕು ಅನ್ನೋದನ್ನು ನಾವು ಅದ್ರ ಹಿಂದೆಯೇ ಹುಡ್ಕೊತ ಹೋಗ್ತೀವಿ. ಅದನ್ನೇ ಇಲ್ಲಿ ಗುರುಗಳು ನಮಗೆ ಹೇಳಿದ್ದಾರೆ. ಅದೇ ರೀತಿ ಮನುಷ್ಯನ ಏಳಿಗೆ ಮತ್ತು ಮನಸ್ಸಿನ ಏಳಿಗೆಗೆ ಕೊನೆಯೇ ಇಲ್ಲ. ಒಂದಲ್ಲ ಒಂದು ಸಾಧನೆ ಮಾಡಲೇಬೇಕು. ಅದಕ್ಕಿಂತ ತಿಳ್ಕೊಬೇಕು, ಅದಕ್ಕಿಂತ ಹೆಚ್ಚಾಗಿ ತಿಳ್ಕೊಬೇಕು, ಇನ್ನೂ ತಿಳ್ಕೊಬೇಕು ಅಂತ ಈ ಪ್ರಪಂಚ ಹೀಗೆ ಮುಂದುವರಿತಾ ಹೋಗ್ತಾ ಇದೆ. ಪ್ರತಿಯೊಂದು ಹುಡುಕ್ತಾ ಹೋಗ್ತಾ ಇದೆ. ಇದಕ್ಕೆ ಕೊನೆಯೇ ಇಲ್ಲ. ಯಾವತ್ತೂ ಇದಕ್ಕೆ ಕೊನೆ ಅನ್ನೋದೇ ಬರಲ್ಲ. ಪ್ರತಿಯೊಂದು ವಿಷಯನೂ ಎಷ್ಟು ನಾವು ಕೆದಕ್ತೀವೋ ಅಷ್ಟು ವಿಶಾಲವಾಗಿ ತೆರ್ಕೊಳ್ತಾ ಹೋಗ್ತಾ ಇರುತ್ತೆ. ಇದು ಒಂಥರ ಬ್ರಹ್ಮಾಂಡ ಇರೋ ಥರ. ಅದನ್ನು ನೀನು ಫಸ್ಟು ಯೋಚನೆ ಮಾಡು ಅಂತ ನಮ್ಮ ಗುರುಗಳು ಇದರಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಈ ವಾಹಿನಿಯ ಎಲ್ಲ ತುಣುಕುಗಳನ್ನು ನೀವು ನೋಡಬೇಕು ಅಂದರೆ ಕನ್ನಡ ದ ಬ್ರ್ಯಾಂಡ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.